ಆರೋಗ್ಯಕರವಾಗಿರುವ ಮೊಳಕೆ ಹುರುಳಿಕಾಳಿನ ಬಸ್ಸಾರು. ಇದು ಸೂಪರ್ ಆಗಿರುತ್ತೆ, ಆರೋಗ್ಯಕರ, ಹೆಲ್ತಿ, ಶಕ್ತಿದಾಯಕ. ಇದು ಮೊಳಕೆ ಬರ್ಸಿರೋದ್ರಿಂದ ಇನ್ನೂ ತುಂಬ ವಿಟಮಿನ್ ಯುಕ್ತವಾಗಿದೆ. ಇಂಗ್ಲಿಷಲ್ಲಿ ಇದಕ್ಕೆ ಹಾರ್ಸ್ ಗ್ರಾಮ್ ಅಂತ ಅದಕ್ಕೆ ಕರೀತಾರೆ. ಹುರುಳಿಕಾಳು ಗಟ್ಟಿಯಾಗಿರೋದ್ರಿಂದ ಮೊಳಕೆ ಬರೋಕ್ಕೆ 2 ದಿನ ತಗೊಳುತ್ತೆ. ಇಷ್ಟು ಮೊಳಕೆ ಬರಬೇಕಂದ್ರೆ 2 ದಿನ ಬೇಕೇ ಬೇಕು. ನಮಸ್ಕಾರ, ಇವತ್ತು ನಾವು ಮಾಡ್ತಾ ಇದ್ದೀವಿ ಹುರುಳಿಕಾಳಿನ ಬಸ್ಸಾರು. ಹುರುಳಿಕಾಳನ್ನ ಕುಕ್ಕರಿಗೆ ಹಾಕಿ 1 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ. ಹುರಿದು ಲೈಟಾಗಿ ಬಿಸಿ ಆಗೋಷ್ಟು ಹುರ್ಕೊಂಡು ಅದಕ್ಕೊಂದು 3 ಲೋಟ ನೀರು ಹಾಕಿ ಒಂದು 5-6 ವಿಶಿಲ್ ಹಾಕ್ಸೋಣ. ನೀರು ಸ್ವಲ್ಪ ಜಾಸ್ತಿನೇ ಹಾಕಿಡ್ಬೇಕು, ಯಾಕೆಂದ್ರೆ ಬಸಿಬೇಕಲ್ಲ. ಬಸಿಯೋಷ್ಟು ನೀರಿದ್ರೆ ಚೆನ್ನಾಗಿ, ಆಮೇಲೆ ಹಾಕಿದ್ರೆ ಗಟ್ಟಿ ಆಗ್ತದೆ ಹುರುಳಿಕಾಳು. ಈಗ 6 ವಿಶಿಲ್ ಹಾಕ್ಸಿದ್ದೀನಿ. ಬಸ್ಸಾರಿಗೆ ಮಸಾಲೆ ಹುರ್ಕೊಳಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಮಸಾಲೆನ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು. 1 ಈರುಳ್ಳಿ ಹೆಚ್ಚಿರೋದು, ಕೊತ್ತಂಬರಿ ಕಾಳು 1 ಸ್ಪೂನು, ಕಡಲೆಬೇಳೆ ಉದ್ದಿನಬೇಳೆ 1 ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, ಒಣಕೊಬ್ಬರಿ ಸ್ವಲ್ಪ, ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ, ಮೆಂತೆ ಒಂದು ಅರ್ಧ ಸ್ಪೂನು, ಹುಣಸೆಹಣ್ಣು, ಕರಿಬೇವು, ಬೆಳ್ಳುಳ್ಳಿ, ಖಾರ ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಗಸಗಸೆ ಚಿಕ್ಕ ತುಂಡು, ಜಾಯಿಕಾಯಿ. ಮೊಳಕೆ ಹುರುಳಿಕಾಳು ಹದವಾಗಿ ಬೆಂದಿದೆ. ಈಗ ಹಂಚಿಟ್ಟು ಎಲ್ಲ ಮಸಾಲೆನೂ ಹುರ್ಕೊಳ್ಳೋಣ. ಕೊತ್ತಂಬರಿ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ ಹುರ್ಕೊಳ್ಳೋಣ. ಅದು ಸ್ವಲ್ಪ ಫ್ರೈ ಆದಮೇಲೆ ಚಕ್ಕೆ ಲವಂಗ, ಕಾಳು ಮೆಣಸು, ಸ್ವಲ್ಪ ಮೆಂತೆ ಹಾಕಿ ಹುರಿಯೋಣ. ಅಂದರೆ ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇದು ಸ್ವಲ್ಪ ಹೆಚ್ಚು ಕಮ್ಮಿ ಅವ್ರವ್ರ ಲೈಕ್ ಬೇರೆ ಬೇರೆ ಇರುತ್ತೆ. ನಾನು ನೋಡಿ ಎಲ್ಲ 1 ಸ್ಪೂನು ಅರ್ಧ ಸ್ಪೂನು ಹಾಕಿದ್ದೀನಿ. ಸ್ವಲ್ಪ ಮಾಡೋದಲ್ಲ ಸಾಂಬಾರು, ಹಾಗಾಗಿ ನಮ್ಮಮ್ಮ ಇದೇ ಹದವಾಗಿ ಮಾಡ್ತಾಯಿದ್ರು, ನಾನು ಅದೇ ಥರ ಮಾಡಿದ್ದೀನಿ. ನಾನು ಎಷ್ಟೆಷ್ಟು ಹಾಕಿದ್ದೀನಿ ಅಂತ ನೋಡಿದ್ದೀರಾ. ಮಸಾಲೆನ ಡ್ರೈ ರೋಸ್ಟ್ ಮಾಡ್ಕೊಂಡೆ. ಈಗ ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿನ ಎಣ್ಣೆ ಹಾಕಿ ಹುರ್ಕೊಳ್ಳೋಣ. ಚೆನ್ನಾಗಿ ಬ್ರೌನ್ ಆಗೋ ತನಕ ಹುರಿಬೇಕು. ಇದಕ್ಕೆ ಇನ್ನು ಉಳಿದಿರೋ ಮಸಾಲೆ, ಹುಣಸೆ ಹಣ್ಣು, ಒಣ ಕೊಬ್ಬರಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಆಗಿದ್ದು ಆರ ತನಕ ಹಂಚಲ್ಲೇ ಬಿಡೋಣ. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನ್ ಆಗಿದೆ. ಈಗ ಇಷ್ಟು ಸಾಕು, ಇಷ್ಟು ಹುದಿದೆಲ್ಲ ಸಾಕು, ಹಂಚಲ್ಲೇ ಆರಲಿ. ಈಗ ಲಾಸ್ಟಿಗೆ ಗಸಗಸೆ ಚೂರು ಜಾಯಿಕಾಯಿ ಇತ್ತಲ್ಲ ಹಾಕಿ ಕೈಯಾಡಿ ಆಫ್ ಮಾಡಿ ಬಿಡೋಣ. ಈಗ ಗರಂ ಮಸಾಲೆ ಡ್ರೈ ರೋಸ್ಟ್ ಮಾಡಿದ್ವಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಜೊತೆಗೆ ಮಿಕ್ಸಿ ಜಾರ್ಗೆ ಉಪ್ಪು, ಖಾರ ಪುಡಿ, ಅರಿಶಿನ ಪುಡಿ ಹಾಕಿ ನುಣ್ಣಗೆ ಪುಡಿ ಮಾಡೋಣ. ನೋಡಿ, ಪುಡಿ ಆಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಎಲ್ಲ ಫ್ರೈ ಮಾಡಿದ್ವಲ್ಲ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಮಸಾಲೆನೂ ಹಾಕಿ ಜೊತೆಗೆ ಸ್ವಲ್ಪ ಹುರುಳಿಕಾಳನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಬಾಣಲಿಲಿ ಸಾರಿಗೆ ಕಾಳಿಗೆ ಒಗ್ಗರಣೆ ಹಾಕೋಣ. ನಾನೀಗ ಹುರುಳಿಕಾಳು ಬಸ್ತು ಕಾಳು ಬೇರೆ ಕಟ್ಟು ಬೇರೆ ಮಾಡಿ ಇಟ್ಟಿದ್ದೀನಿ. ಈಗ ಈ ಥರ ಒಗ್ಗರಣೆ ಹಾಕಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಹಾಕಿದ್ದೀನಿ. ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಇದನ್ನು ಸ್ವಲ್ಪ ಸಾಂಬಾರಿಗೆ ಒಗ್ಗರಣೆನ ಎತ್ತಿ ಹಾಕಿ. ಉದ್ದೇಶ ಇಷ್ಟೇ, ಒಂದೇ ಒಗ್ಗರಣೆಯಲ್ಲಿ ಎರಡಕ್ಕೂ ಸ್ವಲ್ಪ ತೆಗೆದು ಹಾಕಿದರೆ ಆಗೋಗುತ್ತೆ. 2 ಒಗ್ಗರಣೆ ಮಾಡೋ ಅವಶ್ಯಕತೆ ಇಲ್ಲ. ಈಗ ಇದಕ್ಕೆ ಕಾಳನ್ನು ಹಾಕಿದರೆ ಆಯಿತು. ಕಾಳು ಬಸ್ತಿರೋ ಕಾಳನ್ನು ಹಾಕೋಣ. ಹುರುಳಿಕಾಳು ಚೆನ್ನಾಗಿ ಬೆಂದಿದೆ. ಅಕಸ್ಮಾತ್ ಹುರುಳಿಕಾಳು ಗಟ್ಟಿ ಇತ್ತು ಅಂದರೆ ಇನ್ನೊಂದೆರಡು ಕುದಿಸಿ ಆಮೇಲೆ ಬಳಸಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. 1 ಚಿಕ್ಕ ಸ್ಪೂನು ಸಾಂಬಾರು ಪುಡಿ, ಅರ್ಧ ಸ್ಪೂನ್ ಖಾರ ಪುಡಿ. ನೀವು ಖಾರ ಇಷ್ಟಪಡೋದಾದರೆ ಸ್ವಲ್ಪ ಜಾಸ್ತಿ ಹಾಕಿ. 1 ಹಿಡಿಯಷ್ಟು ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಕಾಳು, ಬಸ್ಸಾರು ಕಾಳು ರೆಡಿ. ಇದಕ್ಕೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡೋಣ. ನೋಡಿ, ಹೆಲ್ತಿಯಾಗಿರೋ ಶಕ್ತಿದಾಯಕವಾದ ಮೊಳಕೆ ಕಾಳು ರೆಡಿ ಆಯಿತು. ಈಗ ಮೊಳಕೆ ಕಾಳಿನ ಸಾರು ಮಾಡೋಣ. ಸಾರಿನ ಕಟ್ಟಿಗೆ ಆವಾಗಲೇ ಒಗ್ಗರಣೆ ಹಾಕಿದ್ವಿ. ಈಗ ರುಬ್ಬಿದ ಮಸಾಲೆನೂ ಸೇರಿಸಿ ಚೆನ್ನಾಗಿ ಕುದಿಸಿದ್ರೆ 5 ನಿಮಿಷ ಹುರುಳಿಕಾಳಿನ ಮೊಳಕೆ ಕಾಳು ಸಾರು ರೆಡಿ. ತುಪ್ಪ, ನಿಂಬೆಹಣ್ಣು ಹಾಕಿ ಊಟ ಮಾಡಿದರೆ ಮುದ್ದೆ ಜೊತೆ ಅಂತೂ ಸೂಪರಾಗಿರುತ್ತೆ. ಜೊತೆಗೆ ಅನ್ನದ ಜೊತೆಗೂ ಸೂಪರಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಹೆಲ್ತಿಯಾದ ಸೂಪರಾಗಿರೋ ಮೊಳಕೆ ಕಾಳಿನ ಹುರುಳಿಕಾಳು ಬಸ್ಸಾರನ್ನು ನೀವು ಒಂದು ಸತಿ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇದು ಆರೋಗ್ಯಕರವಾದ ಸಾಂಬಾರು ಹಾಗೂ ಹಳೆ ಕಾಲದ ರೆಸಿಪಿ. ಆರೋಗ್ಯವೇ ಭಾಗ್ಯ. ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದ.